ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ LIC ವಿದ್ಯಾರ್ಥಿ ವೇತನದ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಮಾಡಿದ್ರಿ. ಕೆಲವೊಂದಿಷ್ಟು ಜನ ಇದು ಫೇಕ್ ಸ್ಕಾಲರ್ಶಿಪ್ ಅಂತ ಕಮೆಂಟ್ ಮಾಡಿದ್ರಿ. ಇನ್ನು ಕೆಲವೊಂದಿಷ್ಟು ಜನ ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ಕಮೆಂಟ್ ಮಾಡಿದ್ರಿ ಮತ್ತು ಅಪ್ಲಿಕೇಶನನ್ನು ಹಾಕಿ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ಯಾವ ಪ್ರೊಸೀಜರನ್ನು ಅವರು ಅನುಸರಿಸ್ತಾರೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಈ ವಿಡಿಯೋ ನಿಮಗೆ ಅರ್ಜಿ ಹಾಕಲು ತುಂಬ ಸಹಾಯಕಾರಿ ಆಕತಿ. ಈಗಾಗಲೇ ನಾನು ಸುಮಾರು 15ರಿಂದ 20 ಅರ್ಜಿಗಳನ್ನು ನಿನ್ನೆ ಹಿಡಿದ ನಾನು ಅಪ್ಲಿಕೇಶನ್ಗಳನ್ನು ಹಾಕಿ ಕಳಿಸಿಕೊಟ್ಟಿದ್ದೇನೆ. ಯಾರಾದರೂ ಇಂಟ್ರೆಸ್ಟ್ ಇದ್ದಂಥವರು ಈ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಹಾಕಿ ನಿಮಗೆ ಕಳಿಸಿಕೊಡ್ಲಾಗ್ತದೆ. ಆದ್ದರಿಂದ ಇಂಟ್ರೆಸ್ಟ್ ಇದ್ದಂಥವರು ದಯವಿಟ್ಟು ನೀವು ದಾಖಲೆಗಳನ್ನು ಕಳುಹಿಸಿಕೊಡ್ರಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಈಗಾಗಲೇ ತಿಳಿಸಿದ ಹಾಗೆ ಅಪ್ಲಿಕೇಶನ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ 2024 ಮೇಲೆ ಕ್ಲಿಕ್ ಮಾಡ್ಕೋರಿ. ಇದು LIC ಅವರ ಅಧಿಕೃತವಾದಂಥ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಲಿಂಕನ್ನು ಕೂಡ ಹಿಂದಿನ ಒಂದು ವಿಡಿಯೋ ಕೆಳಗೂ ಕೊಟ್ಟಿದ್ದೆ, ಈ ವಿಡಿಯೋ ಕೆಳಗೂ ಕೂಡ ಕೊಡ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಪೇಜ್ ಓಪನ್ ಆಕತಿ. ಇಲ್ಲಿ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂತೇಳಿ. ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋರಿ. ಅನೇಕ ಜನ ಮೊಬೈಲಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ. ಅರ್ಜಿಗಳನ್ನು ಮೊಬೈಲ್ನಲ್ಲಿ ಸಲ್ಲಿಸುವುದರಿಂದ ಸರ್ವರ್ ಸ್ವಲ್ಪ ಬಿಜಿ ಇರುವುದರಿಂದ, ಅಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಒಮ್ಮೆಲೆ ಅರ್ಜಿಯನ್ನು ಸಲ್ಲಿಸುವುದರಿಂದ ಬಿಜಿ ಆಗಿದೆ. ಆದ್ದರಿಂದ ಮತ್ತೆ ಟ್ರೈ ಮಾಡಿರಿ. ಇಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋರಿ. ನಂತರ ಇಲ್ಲಿ ಕೆಳಗೆ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅನೇಕ ಡಿಸ್ಟಿಕ್ಗಳು ಬರ್ತಾವೆ. ನಿಮ್ಮದು ಯಾವ ಡಿಸ್ಟಿಕ್ ಇದೆ ಅಲ್ಲ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಎಂಟ್ರಿ ಮಾಡಿರಿ. ಹಾಗೆ ಇಲ್ಲಿ ನಿಮ್ಮ ಲಾಸ್ಟ್ ನೇಮನ್ನು ಎಂಟ್ರಿ ಮಾಡಿರಿ. ನಂತರ ಇಲ್ಲಿ ನಿಮ್ಮ ಫಾದರ್ ನೇಮನ್ನು ಎಂಟ್ರಿ ಮಾಡ್ಕೋರಿ. ನಂತರ ಇಲ್ಲಿ ನೀವು ಮೇಲ ಅಥವಾ ಫಿಮೇಲ್ ಎಂಬುದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೋರಿ. ಇಲ್ಲಿ ನ್ಯಾಷನಾಲಿಟಿಯನ್ನು ಕೇಳುತ್ತೆ. ಇದನ್ನು ಕೇವಲ ಭಾರತೀಯ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡಲಾಗುವುದರಿಂದ ನೀವು ಇಂಡಿಯನನ್ನು ಸೆಲೆಕ್ಟ್ ಮಾಡ್ಕೋರಿ. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಇದೆಯಲ್ಲ ಆ ರೀತಿಯಾಗಿ ನೀವು ಇಲ್ಲಿ ಬರೀಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಸಿಟಿಯನ್ನು ಹಾಕೋರಿ, ಅಂದರೆ ನಿಮ್ಮ ಸಿಟಿ ಯಾವುದು ಬರುತ್ತಲ್ಲ ಆ ಸಿಟಿಯನ್ನು ಇಲ್ಲಿ ಎಂಟ್ರಿ ಮಾಡ್ಕೋರಿ. ಅಂದರೆ ನಿಮ್ಮ ತಾಲೂಕಿದ್ರೆ ತಾಲೂಕನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ನಿಮ್ಮ ಊರಿನ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೋರಿ. ನಂತರ ಇದು ಲೈನ್ ಇದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಅನೇಕ ಜನ ಕೇಳ್ತಾ ಇದ್ರಿ ಇದನ್ನು ಹಾಕಬೇಕಾ ಬೇಡವಾ ಅಂತೇಳಿ. ಇಲ್ಲಿ ರೆಡ್ ಅಕ್ಷರಲ್ಲೇ ಸ್ಟಾರ್ ಮಾರ್ಕ್ ಇದೆಯಲ್ಲ, ಇದು ಎಲ್ಲಿ ಸ್ಟಾರ್ ಮಾರ್ಕ್ ಇರುತ್ತಲ್ಲ ಅಲ್ಲಿ ನೀವು ಕಡ್ಡಾಯವಾಗಿ ಫಿಲಪ್ಪನ್ನು ಮಾಡಬೇಕಾಗಿರ್ತತಿ. ಎಲ್ಲಿ ರೆಡ್ ಮಾರ್ಕ್ ಇರುವುದಲ್ಲ ಅದು ಅತಿ ಅವಶ್ಯಕತೆ ಇರುವುದಿಲ್ಲ. ಬೇಕಾದರೆ ಹಾಕ್ಬೋದು, ಬೇಡಾದರೆ ಬಿಡ್ಬೋದಾಗಿರ್ತೈತಿ. ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಿರಿ. ಯಾಕಂದರೆ ಮೊಬೈಲ್ ನಂಬರು ಮತ್ತು ಇಮೇಲ್ ID ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾವೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ತಂದು ಕೊಡಲು. ಆದ್ದರಿಂದ ಮೊಬೈಲ್ ನಂಬರು ಮತ್ತು ಇಮೇಲ್ IDಯನ್ನು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಇಲ್ಲಿ ಇಮೇಲ್ IDಯನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಯಾಕಂದರೆ ಇಮೇಲ್ IDಗೆ ಅರ್ಜಿ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಯಾಟಗರಿ ಜನರಲ್, OBC, SC, ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತು ಅದರ್ಸ್ ಅಂದರೆ ಜನರಲ್ ಒಳಗೆ ಬರುವಂಥ ವಿದ್ಯಾರ್ಥಿಗಳಿಗಿರುತ್ತೆ. ನೀವು ಯಾವ ಕಾಸ್ಟ್ ಇದ್ದೀರಲ್ಲ ಆ ಕಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ. ನಂತರ ಈಗಾಗಲೇ ನೀವು 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದರೆ 10ನೇ ತರಗತಿ ನಂತರದ ಕೋರ್ಸನ್ನು ಓದ್ತಾ ಇದ್ರೆ ಇಲ್ಲಿ 10ನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 12ನೇ ತರಗತಿ ಅಥವಾ ಡಿಪ್ಲೊಮಾ ನಂತರದ ಕೋರ್ಸ್ಗಳನ್ನು ಓದ್ತಾ ಇದ್ರೆ ಇಲ್ಲಿ 12ನೇ ತರಗತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 12ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಜುಕೇಶನ್ ಟರ್ಮ್ ಪರ್ಪಸ್ ಆಫ್ ಪ್ರೊಸೆಸ್ ಅಂತ ಇದೆಯಲ್ಲ
ಇಲ್ಲಿ ನೀವು ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಯಾವ ಕೋರ್ಸನ್ನು ಓದ್ತಾ ಇದ್ದೀರಲ್ಲ ಆ ಕೋರ್ಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕೋರ್ಸ್ನ ನೇಮನ್ನು ಎಂಟ್ರಿ ಮಾಡಬೇಕು. ಅಂದರೆ ಈಗ ಪ್ರಸ್ತುತ ಯಾವ ಕೋರ್ಸನ್ನು ಓದ್ತಾ ಇದ್ದೀರಲ್ಲ ಆ ಕೋರ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕೋರ್ಸ್ನ ಅಂದರೆ ಎಷ್ಟು ವರ್ಷ ಆ ಕೋರ್ಸ್ನ ಅವಧಿಯನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೋರ್ಸ್ ಡ್ಯೂರಿಕೇಶನ್ ಅಂತ ಹೇಳಿ, ಅಂದರೆ ಎಷ್ಟು ವರ್ಷದ ಕೋರ್ಸ್ ಅವಧಿಯಾಗಿದೆ ಅಂತ ಕೇಳ್ತಾರೆ. ಎಷ್ಟು ವರ್ಷ ಇದೆಯಲ್ಲ ಅಷ್ಟು ವರ್ಷದ ಕೋರ್ಸ್ನ ಅವಧಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಎನ್ಯುವಲ್ ಇನ್ಕಮ್ ಆಫ್ ಪೇರೆಂಟ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ 25,000ಕ್ಕಿಂತ ಕೆಳಗೆ ಇದ್ದರೆ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. 25,000 ನಂತರ 50,000 ಒಳಗಿದ್ರೆ ಎರಡನೇ ಆಪ್ಷನು. 50,000 1 ರೂಪಾಯಿ ಹಿಡ್ದ 75,000 ಇದ್ದರೆ ಮೂರನೇ ಆಪ್ಷನು. ಈ ರೀತಿ ಆಪ್ಷನ್ಗಳಿವೆ. ಇಲ್ಲಿ ನಿಮ್ಮದು ಯಾವ ಅಡಿಯಲ್ಲಿ ಬರುತ್ತಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ 12ನೇ ತರಗತಿಯ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಥವಾ ನೀವು 10ನೇ ತರಗತಿ ನಂತರ ಸೆಲೆಕ್ಷನ್ ಮಾಡ್ಕೊಂಡಿದ್ರೆ 10ನೇ ತರಗತಿಯ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮೊದಲು ನಿಮ್ಮ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಿಂದಿನ ಅಂದರೆ ಈಗ 2-3 ವರ್ಷದ ಹಿಂದೆ ಯಾರಾದರೂ ಉತ್ತೀರ್ಣರಾಗಿದ್ದರೆ ಅಂಥವರದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. ಆದರೆ ಈಗ ಪ್ರಸ್ತುತ ಯಾರಾದರೂ 12ನೇ ತರಗತಿಯನ್ನು ಉತ್ತೀರ್ಣರಾಗಿದ್ದರೆ ಅಂಥವರದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಮೆಂಟ್ ಬೋರ್ಡ್ ಅಂತ ಬೆಂಗಳೂರು ಅಂತ ಇರುತ್ತೆ. ಅದನ್ನು ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನೀವು 12ನೇ ತರಗತಿ ಅಂಕಪಟ್ಟಿಯನ್ನು ನೋಡಿಕೊಂಡು ಎಂಟ್ರಿ ಮಾಡ್ಕೋರಿ. ನಂತರ ಇಲ್ಲಿ ಪಾಸಿಂಗ್ ಇಯರನ್ನು ಕೇಳುತ್ತೆ. ಅಂದರೆ ನೀವು 12ನೇ ತರಗತಿಯನ್ನು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಿ ಅಂತ ಹೇಳಿ. ಇಲ್ಲಿ ಒಟ್ಟು 3 ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡಿದ್ದಾರೆ. ಇಲ್ಲಿ 2021-22ನೇ ಸಾಲಿನಲ್ಲಿ ಉತ್ತೀರ್ಣರಾದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. 22-23ನೇ ಸಾಲಿನಲ್ಲಿ ಉತ್ತೀರ್ಣರಾದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು 23-24ನೇ ಸಾಲಿನಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಅರ್ಜಿ ಅಂದರೆ 12ನೇ ತರಗತಿಯನ್ನು ಪಾಸ್ ಆದಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ನಿಮ್ಮ ಪರ್ಸೆಂಟೇಜನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಪರ್ಸೆಂಟೇಜ್ ಎಷ್ಟು ಬರುತ್ತಲ್ಲ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ 12ನೇ ತರಗತಿ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಫೈಲ್ಸ್ಗೆ ಕರ್ಕೊಂಡು ಹೋಗುತ್ತೆ. ನಂತರ ನಿಮ್ಮ 12ನೇ ತರಗತಿಯ ಅಂಕಪಟ್ಟಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಯರ್ ಆಫ್ ಅಡ್ಮಿಷನ್ ಅಂತ ಕೇಳುತ್ತೆ. ಇಲ್ಲಿ ಇಯರ್ ಆಫ್ ಅಡ್ಮಿಷನ್ 2024-25 ಅಂತಲೇ ಇರುತ್ತೆ. ನೀವು 2ನೇ ವರ್ಷ 3ನೇ ವರ್ಷ ಓದ್ತಿದ್ರು ಕೂಡ ಯಾವುದೇ ಅವಶ್ಯಕತೆ ಅಂದರೆ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಉಂಟಾಗೋದು ಬೇಡ. ಇಲ್ಲಿ 2024-25 ಅಂತಿದ್ರು ಕೂಡ ನಿಮಗೆ 100ಕ್ಕೆ 100ರಷ್ಟು ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ. ನಂತರ ಇಲ್ಲಿ ಅಪ್ಲೋಡ್ ಅಡ್ಮಿಷನ್ ಪ್ರೂಫ್ ಅಂತ ಹೇಳಿ, ಅಂದರೆ ಈಗ ಅಡ್ಮಿಷನ್ ಮಾಡಿರುವಂಥ ಅಡ್ಮಿಷನ್ ಪ್ರೂಫನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಕಾಲೇಜ್ ID ಕಾರ್ಡ್ ಆಗಿರ್ಬೋದು, ಕಾಲೇಜ್ ಅಡ್ಮಿಷನ್ ಪ್ರೂಫ್ ಆಗಿರ್ಬೋದು, ಫೀ ರೆಸಿಪ್ಟ್ ಆಗಿರ್ಬೋದು, ಯಾವುದೇ ಒಂದು ಅಡ್ಮಿಷನ್ ಪ್ರೂಫನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದುವರೆಗೂ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದಾರಾ ಅಂತ ಕೇಳಿದ್ದಾರೆ. ಪಡೆದಿದ್ದರೆ ಎಸ್ ಅಂತ ಹಾಕಿ, ಪಡೆದೇ ಇದ್ದಲ್ಲಿ ನೋ ಅಂತ ಹಾಕಿ. ನಂತರ ಇಲ್ಲಿ ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ಪನ್ನು ಪಡಿತಾ ಇದ್ದೀರಾ ಅಂತ ಕೇಳಿದ್ದಾರೆ, ಅಲ್ಲೂ ನೋ ಅಂತ ಹಾಕಿ. ನಂತರ ನಿಮ್ಮ ಬ್ಯಾಂಕಿನ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಯಾಕಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ವಿದ್ಯಾರ್ಥಿ ವೇತನ ಜಮಾ ಆಗುವುದರಿಂದ ಇಲ್ಲಿ IFSC ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಿ. IFSC ಕೋಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮು ಮತ್ತು ಬ್ರಾಂಚು ಆಟೋಮೆಟಿಕ್ ಆಗಿ ಅದು ತೆಗೆದುಕೊಳ್ತೈತಿ. ಇಲ್ಲಿ ತೋರಿಸ್ತು ನೋಡ್ರಿ, ನೋಡ್ಬೋದು ಇಲ್ಲಿ ಆಟೋಮೆಟಿಕ್ ಆಗಿ ಅದು ತೆಗೆದುಕೊಳ್ತು. ನಂತರ ಇಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಲಾಸ್ಟ್ 4 ಡಿಜಿಟ್ ಆಧಾರ್ ನಂಬರ್ ಅಂತ ಇದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಆಧಾರ್ ಕಾರ್ಡ್ನಲ್ಲಿರುವಂಥ ಕೊನೆಯ 4 ಸಂಖ್ಯೆಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ನ 4 ಸಂಖ್ಯೆಗಳನ್ನು ಇಲ್ಲಿ ಎಂಟ್ರಿ ಮಾಡಿರಿ. ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಿನ ಡಿಕ್ಲರೇಷನ್
ಇದೆಲ್ಲ ಈ 3 ಬಾಕ್ಸ್ಗಳನ್ನು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಮತ್ತೊಮ್ಮೆ ನಿಮ್ಮ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೋಡ್ಕೊಡ್ರಿ. ಯಾಕಂದ್ರೆ ಒಮ್ಮೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೆ ತಿದ್ದುಪಡಿ ಮಾಡಿಕೊಳ್ಳಲು ಯಾವುದೇ ರೀತಿಯಾದಂಥ ಅವಕಾಶ ಇರುವುದಿಲ್ಲ. ಆದ್ರಿಂದ ಪ್ರತಿಯೊಂದು ಮಾಹಿತಿಯನ್ನು ಸರಿಯಾಗಿ ನೋಡ್ಕೋರಿ. ಕರೆಕ್ಟ್ ಆದಂಥ ಕರೆಕ್ಟ್ ಆದಂಥ ಅಡ್ಮಿಷನ್ ಪ್ರೂಫನ್ನು ಅಪ್ಲೋಡ್ ಮಾಡಿದ್ದೀರಾ ಇಲ್ವಾ, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ದೀರಾ ಇಲ್ವಾ, ಬ್ಯಾಂಕ್ ಡೀಟೇಲ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ಲೀಸ್ ವೇಟ್ ಅಂತ ಬಂತು. ನೋಡ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂತು. ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಗೆ ಸಕ್ಸಸ್ಫುಲಿ ಆಗಿ ಅರ್ಜಿ ಹಾಕಲಾಯಿತು. ಇಲ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಬೆಳಗಾವಿ ಡಿವಿಷನ್ ಆಪ್ಷನಲ್ ಫಾರ್ ಡೀಟೇಲ್ಸ್ ಅಂತ ಹೇಳಿ, ಅಂದರೆ ಫಾರ್ ಡೀಟೇಲ್ಸ್ ಅಂತ ಹೇಳಿ, ಅಂದರೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಬೆಳಗಾವಿ ಡಿವಿಷನ್ನ LIC ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ, ನೀವು ಅರ್ಜಿ ಸಲ್ಲಿಸಿದಂಥ ಅರ್ಜಿಯು ನಿಮ್ಮ ಡಿವಿಷನ್ಗೆ ಹೋಗಿರುತ್ತೆ. ಅಲ್ಲಿ ಅವರು ವೆರಿಫಿಕೇಷನನ್ನು ಮಾಡಿ ಯಾವ ವಿದ್ಯಾರ್ಥಿಗಳು ಅರ್ಹರಿದ್ದಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮೇಲ್ ಮೂಲಕ ಅಥವಾ ಮೊಬೈಲ್ ಸಂಖ್ಯೆಗೆ ಮೆಸೇಜನ್ನು ಕಳಿಸ್ತಾರೆ. ನಂತರ ನೀವು ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಡಿವಿಷನ್ ಕೊಡಬೇಕಾಗತ್ತೆ. ಡಿವಿಷನ್ಗೆ ಕೊಟ್ಟ ತಕ್ಷಣ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಶಾಂಕ್ಷನ್ ಮಾಡ್ತಾರೆ. ಇದು LIC ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೋರಿ. ಯಾಕಂದ್ರೆ ಈ ರಿಜಿಸ್ಟ್ರೇಷನ್ ID ನ ಅವರು ಅಲ್ಲಿ ನೀವು ಸೆಲೆಕ್ಷನ್ ಆದ ತಕ್ಷಣ ಕೇಳ್ತಾರೆ. ಆದ ನಂತರ ದಯವಿಟ್ಟು ರಿಜಿಸ್ಟ್ರೇಷನ್ ID ನ ಸ್ಕ್ರೀನ್ಶಾಟ್ ತಗೋರಿ. ಅಥವಾ ನಿಮ್ಮ ಇಮೇಲ್ ID ಕೂಡ ಮೆಸೇಜ್ ಕೂಡ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಮೆಸೇಜ್ ಕೂಡ ಬಂತು. ಇದು ಇವತ್ತಿನ LIC ಗೋಲ್ಡನ್ ಜೂಬ್ಲಿಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಸರಳ ವಿಧಾನ ಆಗಿರ್ತತಿ. ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಯಾರ್ದಾದ್ರೂ ಅರ್ಜಿ ಸಲ್ಲಿಸಕ್ಕೆ ಬರದೇ ಇದ್ದಲ್ಲಿ ಅಂಥವರು ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಕೊಡ್ಲಾಗ್ತೈತಿ. ಆದ ನಂತರ ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ನಿಮ್ಮ ದಾಖಲೆಗಳನ್ನು ಕಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ. ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ. ಯಾಕಂದ್ರೆ ಇದೇ ತಿಂಗಳು 22 ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನ ಐತಿ ಮತ್ತು ಸರ್ವರ್ ಕೂಡ ತುಂಬ ಬ್ಯುಸಿ ಇದೆ. ಆದ ನಂತರ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.